ಎಲ್ರಿಗೂ ಸ್ವಾಗತ. ಅಂಗೈಲಿ ಅರಮನೆ ಅಂತ ಒಂದು ಕಿಚನ್ ಟಿಪ್ ಕೊಡೋಣ ಅಂದ್ಕೊಂಡಿದ್ದೀನಿ. ನಾವು ಅಡುಗೆ ಮನೆಯಲ್ಲಿ ಯಾವಾಗಲೂ ಉಪಯೋಗಿಸುವಂಥ ಈ ಮರದ ಸಾಧನಗಳು, ಈ ಚಾಪಿಂಗ್ ಬೋರ್ಡ್ ಆಗಲಿ, ಮುದ್ದೆ ಕೋಲಾಗಲಿ, ಸಾರಿಂದು ನಾವೆಲ್ಲ ಮಣ್ಣಿನ ಪಾತ್ರೆಯಲ್ಲಿ ನಾನು ಸ್ವಲ್ಪ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತೀನಿ. ಸೊ ಅದುವಾಗ ನಾವು ಯೂಸ್ ಮಾಡೋವಂಥ ಈ ವುಡನ್ದು ಹೇಗೆ ಕ್ಲೀನ್ ಮಾಡ್ಕೋಬೇಕು ಅಂತ ತೋರಿಸ್ತಿದ್ದೀನಿ. ಸೊ ಈ ಚಾಪಿಂಗ್ ಬೋರ್ಡನ್ನ ನಾನು ಒಂದು ನಿಂಬೆಹಣ್ಣು ಮತ್ತು ಬೇಕಿಂಗ್ ಸೋಡಾ ಹಾಕಿ ಚೆನ್ನಾಗಿ ಉಜ್ಕೊಂಡಿದ್ದೀನಿ ನೋಡಿ. ಆ ಥರ ಚೆನ್ನಾಗಿ ಉಜ್ಜಬೇಕು ನೀವು ನೋಡಿ. ಇದೆಲ್ಲ ನಾನು ಸಾರಿಗೆ, ಮುದ್ದೆ ಕೋಲು ಮತ್ತು ಬೇರೆ ಪಲಾವ್ಗೆಲ್ಲ ಯೂಸ್ ಮಾಡೋ ವುಡನ್ದು ಇದು ನೋಡಿ, ಮರದ್ದು. ಸೊ ಇದಕ್ಕೊಂಚೂರು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ, ನಿಂಬೆಹಣ್ಣು ಮತ್ತು ಉಪ್ಪು. ಸೊ ಈ ಥರ ಕುದಿಸ್ಕೊಂಡ್ರೆ ನೋಡಿ ನೀವು ಹೇಗೆ ಬರ್ತಿದೆ ಆ ನೀರಲ್ಲಿ ಕೊಳೆ ಹೇಗೆ ಬರ್ತಿದೆ ನೋಡಿ. ಆ ಸಾರಿಂದು ಮತ್ತು ನಾವು ಪಲ್ಯದ್ದು ಏನೇ ಆದರೂ ಅದು ಈಗ ಹೀರುತ್ತೆ. ನಾವು ಯಾವಾಗಲೂ ತೊಳೆಯೋ ಥರ ನಾವು ವಿಮ್ ಲಿಕ್ವಿಡು ಅಥವಾ ಹಾಕ್ಕೊಂಡು ತೊಳೆಯೋದ್ರಿಂದ ಅದು ಹೋಗಲ್ಲ. ಸೊ ವುಡನ್ದಾಗಿರೋದ್ರಿಂದ ಅದ್ರಲ್ಲಿ ತುಂಬ ಪೋರ್ಸ್ ಇರುತ್ತೆ, ಹೋಲ್ಗಳಿರುತ್ತೆ. ಸೊ ಚೆನ್ನಾಗಿ ಹೀರ್ಕೊಂಡು ಬಿಟ್ಟಿರುತ್ತೆ ನೋಡಿ ಎಷ್ಟು ಕೊಳೆ ಇದೆ. ಸೊ ನಾನು ಸ್ವಲ್ಪ ರನ್ನಿಂಗ್ ವಾಟರಲ್ಲಿ ಅದನ್ನೆಲ್ಲ ತೊಳ್ಕೊತಾ ಇದ್ದೀನಿ. ಒಂದು 5ರಿಂದ 10 ನಿಮಿಷ ಕುದಿಸ್ಕೊಂಡಿದ್ದೀನಿ ನೋಡಿ, ಎಲ್ಲ ಹೋಯಿತು. ಸೊ ಇದನ್ನು ಬಿಸಿಲಲ್ಲಿ ಇಡಬೇಕಾಗತ್ತೆ. ಸೊ ಚಾಪಿಂಗ್ ಬೋರ್ಡ್ನ ಆ ಥರ ಕ್ಲೀನ್ ಮಾಡ್ಕೋಬೇಕು, ನಿಂಬೆಹಣ್ಣು ಮತ್ತು ಬೇಕಿಂಗ್ ಸೋಡಾ ಮತ್ತು ನಿಂಬೆಹಣ್ಣಿಂದ. ಸೊ ಇದನ್ನು ಮಾಡಿ ನಾನು ಬಿಸಿಲಲ್ಲಿ ಇಡೋಣ ಅಂತ ಒಂದು ಮ್ಯಾಟ್ ಹಾಕಿಬಿಟ್ಟು ಬಿಸಿಲಲ್ಲಿ ಇಡ್ತಾಯಿದ್ದೀನಿ. ಸೊ ನೀವು ಇದೆಲ್ಲ ಟ್ರೈ ಮಾಡಿ, ಒಂದು 15 ದಿವಸಕ್ಕೊಂದು ಸರಿ ಟ್ರೈ ಮಾಡಿ. ಈ ಕಿಚನ್ ಟಿಪ್ ಇಷ್ಟ ಆದರೆ ನನ್ನದು ಚಾನಲ್ ಫಾಲೋ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.